वेलकम टू एम न्यूज बीजापुर। चलिए चलते हैं आज की खबरों की ओर। ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನೆಂದ್ರೆ ದಿನಾಂಕ 5/8/2025 ಮುಷ್ಕರದ ಯಾಕದ ಮುಷ್ಕರ ಅಂದ್ರೆ ಇದಕ್ಕಿಂತ ಮುಂಚೆ 38 ತಿಂಗಳ ಅರೆಸ್ಟ್ ಕೊಡಬೇಕು. ಆಮೇಲೆ 1/1/2024 ಕೈಗಾರಿಕಾ ಹೊಸ ಒಪ್ಪಂದ ಆಗಬೇಕು. ಇವತ್ತಿನ ನೋಡ್ಬೇಕಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ಯಾವ. ಬೆಲೆ ಏರಿಕೆಯಲ್ಲಿ ಗ್ಯಾಸ್ ತುಟ್ಟಿ ಆಗೈತಿ, ಪೆಟ್ರೋಲ್ ತುಟ್ಟಿ ಆಗೈತಿ, ಡೀಸೆಲ್ ತುಟ್ಟಿ ಆಗೈತಿ, ಜಿನ್ಸಿ ಪದ್ಧತಿಗಳು ಎಲ್ಲ ತುಟ್ಟಾಗ್ಯಾವ. ಮತ್ತು ನಮ್ಮ ಎಜುಕೇಶನ್ ತುಟ್ಟಿ ಆಗೈತಿ. ನಮ್ಮ ಕಾರ್ಮಿಕರ ಮಕ್ಕಳಿಗೆ ನಮ್ಮ ಸಂಬಳ ಹೆಚ್ಚಾದ್ರೆ ನಾವು ಬಾಳ್ತೀವಿ, ಇಲ್ಲಂದ್ರೆ ಇಲ್ಲ. ಯಾಕಂದ್ರ ಈ 2020 ಇನ್ನೂವರೆಗೆ ಕೈಗಾರಿಕಾ ಒಪ್ಪಂದ ಮಾಡ್ಯಾರ, ಆದ್ರೆ ಅರಿಯರ್ಸ್ ಕೊಟ್ಟಿಲ್ಲ. ದುಡ್ಡು ಇರಲಾರ್ದ ನಮ್ಮ ಮನೆ ಹಿಡಿಬೇಕಾದ್ರೆ ಕಠಿಣ ಆಗ್ಯಾವ. ಇದಕ್ಕ ನಮ್ಮ ಜಂಟಿ ಹೋರಾಟ ಸಮಿತಿಯವರು ಬೆಂಗಳೂರಾಗ 30/7/2025 ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹ ಇಟ್ಟಾರ. ಬೆಳಿಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೆ. ಯಾಕೆ ಉಪವಾಸ ಸತ್ಯಾಗ್ರಹ ಇಟ್ಟಾರ ಅಂದ್ರೆ 38 ತಿಂಗಳ ಅರೆಸ್ಟ್ ಕೊಡ್ಬೇಕು, ಹೊಸ ಕೈಗಾರಿಕಾ ಒಪ್ಪಂದ ಆಗ್ಬೇಕು, ಈ ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಏನ್ ಹಾಕಾರ ಅದು ಹಿಂತಕ್ಕೋಬೇಕಂತ ಮಾಡ್ಯಾರ. ಅದರ ಬಗ್ಗೆ ಇದು ನಮ್ಮ ಹೋರಾಟದ ಮುಷ್ಕರದ. ನನ್ನ ಗೆಳೆಯರಾದ ನದಾಫ್ ಅವರು ಮಾತಾಡ್ತಾರೆ, ಕೇಳ್ಬೇಕು. ನನ್ನ ಹೆಸರು ಐ ಮುಷರೀಫ್, KSRT ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ವಿಜಯಪುರ. ಬಹುಮುಖ್ಯವಾಗಿ 5/8/2025 ಮುಷ್ಕರದ ಉದ್ದೇಶ ಏನಂತಂದ್ರೆ, ಈ ಮುಂಜಿನ ಏನು ಕೈಗಾರಿಕಾ ಒಪ್ಪಂದ ಆಗಿತ್ತು, ಆ ಕೈಗಾರಿಕಾ ಒಪ್ಪಂದದಲ್ಲಿ ಕಾರ್ಮಿಕರಿಗೆ ಬರಬೇಕಾದ 38 ತಿಂಗಳ ಹಿಂಬಾಕಿ ಮತ್ತು ಈಗ ಹೊಸದಾಗಿ ಕೈಗಾರಿಕಾ ಒಪ್ಪಂದ ಆಗಬೇಕು, ಅದು ಕೂಡ 17 ತಿಂಗಳ ಗತಿಸಿ ಹೋಗಿದೆ. ಈ ಮುಂಚೆನೆ ಕೈಗಾರಿಕಾ ಒಪ್ಪಂದ ಆಗಬೇಕಾಗಿತ್ತು, 17 ತಿಂಗಳು ಗತಿಸಿ ಹೋಗಿದೆ. ಇದರ ಬಗ್ಗೆ ಸುಮಾರು ಸಲ ಸರ್ಕಾರದ ಗಮನ ಹಾಗೂ ಆಡಳಿತ ವರ್ಗದ ಗಮನ ಸೆಳೆದರೂ ಕೂಡ ನಮ್ಮ ಬೇಡಿಕೆ ಈಡೇರಿಕೆಯಾಗಿ ಅವರು ನ್ಯಾಯಯುತವಾಗಿ ಬಗೆಹರಿಸುವಲ್ಲಿ ಏನು ಪ್ರಯತ್ನ ಮಾಡಿಲ್ಲ. ಸಾಕಷ್ಟು ಸಲ ವಿನಂತಿ ಮಾಡಿಕೊಂಡ್ರು ಸರ. ಈ ಮುಂಚೆ ಒಂದ್ಸಲ ಮುಷ್ಕರ ನೋಟಿಸ್ ನಾವು ಕೊಟ್ಟಿದ್ವಿ, ಮುಷ್ಕರ ಮಾಡಕ್ ನಾವು ರೆಡಿ ಆಗಿದ್ವಿ. ಆದ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಧ್ಯಸ್ಥಿಕೆ ವಹಿಸಿ ಇಲ್ಲ ನಿಮ್ಮ ಸಮಸ್ಯೆ ನಾವು ಬಗೆಹರಿಸಿಕೊಡ್ತೀವಿ, ನೀವು ಮುಷ್ಕರ ಮಾಡೋದು ಬೇಡ ಅಂದಾಗ ನಾವು ಮುಷ್ಕರ ವಾಪಸ್ ತಗೊಂಡಿದ್ವಿ. ಆದರೆ ಆ ಅವಧಿ ತೀರಿ ಹೋಗಿ 8 ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಮಾನ್ಯ ಜನ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಯಾವುದೇ ರೀತಿ ಸ್ಪಂದಿಸದೇ ಇರುವ ಸಂಬಂಧ ನಾವು ಅನಿವಾರ್ಯವಾಗಿ ನಾವು ಕಾರ್ಮಿಕರಿಗೆ, ಸಾರಿಗೆ ನೌಕರರು, ಜನಗಳಿಗೆ ತೊಂದರೆ ಕೊಡಬೇಕಂತ ನಮ್ಮ ಏನು ಉದ್ದೇಶ ಇಲ್ಲ. ಆದರೂ ಕೂಡ ನಮ್ಮ ಬೇಡಿಕೆ, ನ್ಯಾಯಯುತವಾದ ಬೇಡಿಕೆ ಈಡೇರಿಕೆಯಾಗಿ ನಾವು ಅನಿವಾರ್ಯವಾಗಿ 5/8/2025 ಮುಷ್ಕರ ಮಾಡಲು ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿದ್ದೀವಿ. ಮತ್ತು ಶಕ್ತಿ ಯೋಜನೆಗೆ ಬಹುದೊಡ್ಡ ಪಾಲು ನಮ್ಮ ಸಾರಿಗೆ ಕಾರ್ಮಿಕರದಿದೆ. ಏನು ಮೊನ್ನೆ ಇಂಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನಂದ್ರು, 5 ಕೋಟಿ ಟಿಕೆಟ್ ವಿತರಿಸಿ ಅವರು ತಮ್ಮ ಶ್ರೇಯಸ್ಸನ್ನು ತಮಗೆ ಪಡ್ಕೊಂಡ್ರು. ಆದ್ರೆ ನಿಜವಾಗಿ ಆ ಶ್ರೇಯಸ್ಸು ಸಲ್ಲಿಸಬೇಕಾಗಿತ್ತು ನಮ್ಮ ಸಾರಿಗೆ ಸಂಸ್ಥೆಯ ನೌಕರರಿಗೆ ಮಾತ್ರ. ಅದಕ್ಕೋಸ್ಕರ ನಾವು ಗ್ಯಾರಂಟಿ ಯೋಜನೆಗೆ ನಮ್ದೇನು ತಕರಾರಿಲ್ಲ. ನೀವು ನಮ್ಮ ಪ್ರಥಮದಲ್ಲಿ ನಮ್ಮ ಸ್ತ್ರೀಶಕ್ತಿ ಯೋಜನೆ ಗ್ಯಾರಂಟಿನೇ ಮೊದಲನೇ ಸ್ಥಾನದಲ್ಲಿದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಉಳಿಕಿದ್ದು ಯಾವುದೇ ಆಗಿರ್ಬೋದು, ಅದು ಯಾರು ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ. ಸ್ತ್ರೀಶಕ್ತಿ ಯೋಜನೆ ಸರಿಯಾಗಿ ಪಾಲನೆ ಆಗ್ತಾ ಇದೆ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಸಮರ್ಪಕವಾಗಿ ಸ್ತ್ರೀಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಮ್ಮ ಸಾರಿಗೆ ನೌಕರರು ಅನುಷ್ಠಾನಕ್ಕೆ ತರಲು ನಮ್ಮ ಬೇಡಿಕೆ, ನ್ಯಾಯಯುತವಾದ ಬೇಡಿಕೆ ಈಡೇರಿಸಿ ನಾವು ಸಾರಿಗೆ ನೌಕರರು ಒಂದು ಸಂತೃಪ್ತ ಜೀವನ ನಡೆಸಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕಂತ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜನರಲ್ಲಿ ನಮ್ಮ ಮುಷ್ಕರಕ್ಕೆ ತೊಂದರೆ ಆದಲ್ಲಿ ದಯವಿಟ್ಟು ಜನರು ಶ್ರಮಿಸಬೇಕಂತ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಷ್ಕರ ಹೆಂಗೆ ಬಸ್ಗಳು ಬಂದ್ ಇಲ್ಲ, 5/8/2025 ಬೆಳಿಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟವಾದ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಮ್ಮ ಮುಷ್ಕರ ಚಾಲ್ತಿಯಲ್ಲಿ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕರು ನಮ್ಗೆ ಸಹಕರಿಸಬೇಕು. ಬಸ್ ಬಂದ್ ಇರ್ತಾವ ಅಥವಾ ಏನು? ಬಸ್ ಸಂಪೂರ್ಣ ಬಂದಿರ್ತಾವ ಬಸ್. ಅದಕ್ಕೋಸ್ಕರ ಮಾನ್ಯ ಜನ ಸರ್ಕಾರ 5/8/2025 ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರನ್ನು ಕರೆದು ಮಾತುಕತೆ ನಡೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಮುಷ್ಕರಕ್ಕೆ ಅವಕಾಶ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ. ಸಾರ್ವಜನಿಕರ ಪ್ರಭಾವ ಬೀಳ್ತಲ್ಲ, ಸಾರ್ವಜನಿಕ ತೊಂದರೆ ಆಗ್ತದೆ. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತದೆ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ವಯೋವೃದ್ಧರಿಗೆ ತೊಂದರೆ ಆಗ್ತದೆ, ಜನಸಾಮಾನ್ಯ ಓಡಾಡ ತೊಂದರೆ ಆಗ್ತದೆ.
ಅದಕ್ಕೋಸ್ಕರ ಮುಷ್ಕರಕ್ಕೆ ಅವಕಾಶ ಕೊಡದೇನೆ ಈಗ ಎಷ್ಟು ದಿನದ ಪಗಾರ ಇದನ್ನ ಮಾಡಿಲ್ಲ ಸರ್. 38 ತಿಂಗಳದ ಹಿಂಬಾಕಿ ಒಂದು 17 ತಿಂಗಳ ಅರಿಯಸ್ ಕೊಡ್ಬೇಕು. ಅಂದ್ರೆ ಈಗ ಪ್ರತಿ 4 ವರ್ಷಕ್ಕೊಂದ್ಸಲ ಕೈಗಾರಿಕಾ ಒಪ್ಪಂದ ಆಗ್ಬೇಕು. ಅಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 4 ಸಲದ ಕೈಗಾರಿಕಾ ಒಪ್ಪಂದ. ಈಗ ಈ ಮುಂಚೆ ಕೈಗಾರಿಕಾ ಒಪ್ಪಂದ ಮಾಡಿದ್ದು ಅದು 38 ತಿಂಗಳು ಲೇಟ್ ಆಗಿ ಮಾಡಿದ ಸಂಬಂಧ ಆ 38 ತಿಂಗಳ ಬಾಕಿ ಕೊಡಬೇಕು ಸಾರಿಗೆ ನೌಕರರಿಗೆ. ಇದು ಮತ್ತೆ 17 ತಿಂಗಳು ಲೇಟ್ ಆಗಿದೆ ಈಗ. ಇದಕ್ಕೋಸ್ಕರ ದಯವಿಟ್ಟು ನೀವು ಮೀನಾಮೇಷ ಎಣಿಸದೇ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕಂತ ನಾನು ಈ ಘನ ಸರ್ಕಾರದಲ್ಲಿ ತಮ್ಮಗಳ ಮೂಲಕ ವಿನಂತಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು MN ನದಾಫ್ ಅಂತ ಹೇಳಿ ಸರ್. ನಾವು KSRT ಸ್ಟಾಫ್ ವಿನಯ್ ಜಂಟಿ ಕಾರ್ಯದರ್ಶಿ. ಜಂಟಿ ಕಾರ್ಯದರ್ಶಿ.